ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಿಕ್ಕ ಜೋಗಿಹಳ್ಳಿ ಅಂದ್ರೆ ಇಡೀ ದೇಶಕ್ಕೆ ಮಾದರಿ ಗ್ರಾಮ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ ಇಲ್ಲಿ ಅಧಿಕಾರದಲ್ಲಿ ಇರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದು ಕೂಡ ಇಲ್ಲದಂತಾಗಿದ್ದಾರೆ. ಅರೆ ಯಾಕಪ್ಪ ಈ ರೀತಿ ಮಾತಾಡ್ತಾರೆ ಜನ ಅಂದ್ರೆ ಇದು ನೆನ್ನೆ ಮೊನ್ನೆಯ ಸಮಸ್ಯೆಯಲ್ಲ, ಸುಮಾರು ವರ್ಷಗಳ ಸಮಸ್ಯೆ ಇದಾಗಿದ್ದು ಡಾಬಾ, ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ಹಾಗೂ ಚಿಕನ್ ಅಂಗಡಿ ಮಾಲೀಕರು ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಕಾಂಪೌಂಡ್ ಮತ್ತು ಪಕ್ಕದ ಗೋಡೆ ಹಾಗೂ ರಸ್ತೆ ಬದಿಯಲ್ಲಿ ವೇಸ್ಟೇಜ್ ಸುರಿತಾ ಇರುವುದು ಕೆಟ್ಟದಾದ ದುರ್ವಾಸನೆಗೆ ಕಾರಣವಾಗಿದೆ. ಕೆಟ್ಟ ದುರ್ವಾಸನೆಯಿಂದ ಸಾರ್ವಜನಿಕರಿಗೆ, ಮಕ್ಕಳಿಗೆ ರೋಗ ರುಜಿನಗಳು ಬಂದು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಗೆಂದು ಸಾಕಷ್ಟು ಹಣ ಕಳೆದುಕೊಂಡವರು ಲೆಕ್ಕಕ್ಕಿಲ್ಲದಷ್ಟು ಇದ್ದಾರೆ. ವರ್ಷಗಳೇ ಕಳೆದರೂ ಸಹ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ದಿನದಿಂದ ದಿನಕ್ಕೆ ಈ ದುರ್ವಾಸನೆಗೆ ಇಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಆದರೆ ಈವರೆಗೂ ಸಂಬಂಧಪಟ್ಟ ಮಾಕನಡುಕು ಗ್ರಾಮ ಪಂಚಾಯಿತಿ ಆಡಳಿತ ಮೇಲಧಿಕಾರಿಗಳಾಗಲಿ ಕ್ರಮ ಕೈಗೊಳ್ತಾ ಇಲ್ಲ ಹಾಗೂ ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿ ಧ್ವನಿ ಎತ್ತದೇ ಇರುವುದು ನಿಗೂಢ ರಹಸ್ಯದಂತಾಗಿದೆ. ಹಾಗಾಗಿ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರ ಮನವಿಯಾಗಿದೆ. ಇಲ್ಲಿಂದ ಸೀದಾ ರಾಮದುರ್ಗವರೆಗೂ ಹೋಗ್ತದೆ. ಇಲ್ಲಿ ಎಲ್ಲಾ ಜನರು ವಾಸನೆ ಕುಡ್ಕೊಂಡೇ ಅಡ್ಡಾಡಬೇಕಾಗ್ತದೆ. ಅದ್ರಾಗೆ ಅತಿ ಹೆಚ್ಚುವಾಗಿ ಇಲ್ಲಿ BCM ಹಾಸ್ಟೆಲ್ ಇದೆ. ಓದುವ ಮಕ್ಕಳಿದ್ರೆ ಇಲ್ಲಿ ಯಾವ ರೀತಿ ಓದ್ತಾರೆ? ಸರ್ಕಾರ ಇಲ್ಲಿ ಹಾಸ್ಟೆಲ್ ಮಾಡಿರೋದೇ ವೇಸ್ಟ್ ಅನ್ನಿಸ್ತದೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಇಲ್ಲ. ಇಲ್ಲಿ ವಾಸನೆ ಕುಡಿದು ಯಾರಾದರೂ ಇಲ್ಲಿ ಇವತ್ತು ಏನೋ ಒಂದು ನಮಗೆ ಸರ್ಕಾರ ಸೌಲಭ್ಯ ಒದಗಿಸ್ಕೊತಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಓದೋಕೆ ಕೂಡ ಇಲ್ಲಿ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಅದು. ಇದು ಯಾರ್ದು ದೌರ್ಜನ್ಯ ಯಾರ್ದಂತ ಗೊತ್ತಾಗ್ತಿಲ್ಲ. ಸುಮಾರು ಇಲ್ಲಿ ಮನವಿ ಮಾಡಿದ್ದಾರೆ, ಆದರೂ ಕೂಡ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ಹದಗೆಟ್ಟು ಹೋಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಈ ಗ್ರಾಮ ಪಂಚಾಯತಿಯರು ಇರ್ಬೋದು, ಇದನ್ನ ಈ ಗ್ರಾಮ ಪಂಚಾಯತಿ ಅನ್ನೋದಕ್ಕಿಂತ ಭಾಳ ಹೆಚ್ಚುವಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಭಾಳ ಇಲ್ಲಿ ಯಾವುದೇ ಒಂದು ಕೆಲಸಗಳ ಕಾರ್ಯಗಳು, ರೋಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂಥ ಕೊಳಚೆ ಪ್ರದೇಶ ಇರ್ಬೋದು, ಯಾವುದೋ ಇದು ಇಲ್ಲಿ ಭಾಳ ಕಷ್ಟ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಗಮನಕ್ಕೆ ತರೋದು ಒಂದೇ, ಇದನ್ನು ಓದೋ ಮಕ್ಕಳಿಗೋಸ್ಕರ ಆಗಲಿ. ಇಲ್ಲಿ ವಾಸನೆ ಕುಡ್ಕೊಂಡು ಎಲ್ಲರೂ ಅಡ್ಡಾಡ್ತಾರೆ, ಎಲ್ಲೇ ಹೋಗ್ತಾರೆ. ಇಲ್ಲೇನು ದೊಡ್ಡ ಹೈಪರ್ ಸಿಟಿಯಲ್ಲಿ ಇದೇನು ಇಲ್ಲಿ ಇರ್ತಕ್ಕಂಥ ಇಲ್ಲಿ ಚಿಕನ್ ಅಂಗಡಿಗಳು ಅಲ್ಲಿ ತಂದು ಇಲ್ಲಿ ವೇಸ್ಟ್ ಆಗ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಭಾಳ ಕಾಯಿಲೆಗಳು ಉತ್ಪತ್ತಿ ಆಗೋ ಚಾನ್ಸಸ್ ಐತೆ. ದಯವಿಟ್ಟು ನಮ್ಮ ಮನವಿ ಇಷ್ಟೇ, ಸಾರ್ವಜನಿಕವಾಗಿ ನಾವು ಬೇಡ್ಕೊತೀವಿ, ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನೆಲ್ಲ ಈ ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕಂತೇಳಿ ನಮ್ಮಲ್ಲಿ ಕಳಕಳಿ.